ಅದೇ ನಮ್ದು ಮದುವೆ ಆಗ್ಬಿಟ್ಟು ಅಲ್ಲೇ 20 ವರ್ಷಕ್ಕೆ ಬಂದೈತಿ. ಸ್ವಲ್ಪ ಜೋರ ಮಾತಾಡಿ. 20 ವರ್ಷಕ್ಕೆ ಬಂದೈತಿ ಮದುವೆ ಆಗ್ಬಿಟ್ಟು. ಓಕೆ. ಅಲ್ಲೇ ಹೇಳಿದ್ವಿ ಅಲ್ಲನ ಅಲ್ಲ. ಈಗ ಸಂತಾನದ ಬಗ್ಗೆ ಕೇಳ್ತಾ ಇದ್ದೀವಿ. ಏನಪ್ಪ? ಸಂತಾನದ ಬಗ್ಗೆ. ಸಂತಾನ. ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿಂದ್ರಿ? 20 ವರ್ಷ. 20 ವರ್ಷ ಬಿಟ್ಟು. ನಿಮ್ ಧ್ವನಿ ಕೇಳ್ತಾ ಇಲ್ಲ. ಕೇಳಿಸ್ತಾ ಇಲ್ಲ ಅಣ್ಣ? ಏರ್ಫೋನ್ ಹಾಕೊಂಡಿದ್ದೀರಾ? ಏನಣ್ಣ? ಇಲ್ಲ ಅಣ್ಣ, ಹಾಕೊಂಡಿಲ್ಲ ಏರ್ಫೋನ್. ದೂರನಿಂದ ಮಾತಾಡ್ದಂಗೆ ಕೇಳಿಸ್ತಾ ಇದೆ. ಇಲ್ವಲ್ಲ, ಹತ್ರನೇ ಇದ್ದೀವಿ. ಜೋರ ಮಾತಾಡಪ್ಪ. ಕೇಳಿಸ್ತಾ ಇದ್ದಣ್ಣ ಈಗ? ಹೇಳಪ್ಪ. ಅದು 21 ವರ್ಷ ಆಯ್ತು. ಈಗ ಮುಂದೇನ ಇದು ಒಂದ್ಸಲ ಹೇಳಿದ್ರಿ ನೀವು ಅಲ್ಲೇನೆ. ಅದಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದೀವಿ. ಈಗ ಬೇರೆ ಕಡೆ ಸಂಬಂಧ ಇದು ಮಗು ತಗೊಂಡು ಸಾಕೋಣ ಅಂತ ಪ್ರಯತ್ನ ಮಾಡ್ತಾ ಇದೀವಿ. ಏನಪ್ಪ? ಮಗು ಸಾಕೋಣ ಅಂತ. ದತ್ತು ತಗೊಂಡ? ದತ್ತು ತಕೊಂಡು. ಓಕೆ. ಹಾಕಿಕಬೋ. ಒಂದೊಂದು ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಕೇಳೋಣ ಅಣ್ಣವ್ರನ್ನ ಅಂತ. ನಿಮ್ಗೆ ಎಷ್ಟು ವರ್ಷ? ನಮಗೆ 44 ವರ್ಷ. ನಿಮ್ಮ ಶ್ರೀಮತಿ ಅವ್ರಿಗೆ ಎಷ್ಟು ವರ್ಷ? ಅವ್ರಿಗೊಂದು 30-34. ಎಷ್ಟಪ್ಪ? 34. ತಂದೆ ತಾಯಿ ಇದ್ದಾರಾ? ಇದಾರಣ್ಣ. ದತ್ತು ತಗೊಳ್ತೀನಿ ಅಂದಾಗ ಏನಂತಾರೆ? ಅವರು ಇನ್ನ ತಮ್ಮಗಳು ಇದಾರಲ್ಲ, ಅವ್ರನ್ನೇನ್ ಕೇಳಿಲ್ಲ ನಾವು. ಏನಪ್ಪ? ಅವ್ರಿಗೆ ಇನ್ನ ಇದಾರೆ, ನನ್ನ ತಮ್ಮಗಳು ಇದಾರೆ, ಅವ್ರನ್ನೇನ್ ಕೇಳಿಲ್ಲ. ಅಂದ್ರೆ ತಮ್ಮದಿರ್ದು ಮದುವೆ ಆಗಿಲ್ವಾ? ಆಗೈತಿ. ಓಕೆ ಓಕೆ. ಅವ್ರಿಗೆಲ್ಲ ಮಕ್ಳಿದಾವೆ? ಇದಾವಣ್ಣ, ಅವ್ರಿಗೆಲ್ಲ ಇದಾವೆ. ನೀವೇ ದೊಡ್ಡಣ್ಣನಾ? ನಾವೇ ದೊಡ್ಡವರು. ನಾವೇ ದೊಡ್ಡವರು. ಓಕೆ. ಆಯ್ತು. ಕೇಳಿಸ್ತಾ ಇಲ್ವಣ್ಣ? ಕೇಳಿಸ್ತಾ ಇದೆ. ಈ ದತ್ತು ತಗೊಳ್ಬೇಕು ಅಂತ ಏನು ಅಂದ್ಕೊಂಡಿದ್ದೀರಲ್ಲ, ಈ ದತ್ತನ್ನು ತೆಗೆದುಕೊಳ್ಳೋ ಸಮಯದಲ್ಲಿ ನಿಮಗೊಂದು ಸ್ಪಷ್ಟತೆ ಇರಬೇಕು. ಬಟ್ ನಿಮಗೆ ಇವತ್ತು ತಾಂತ್ರಿಕವಾಗಿ ನಾನಾ ರೀತಿಯಲ್ಲಿ ಮಕ್ಕಳನ್ನು ಮಾಡಿಕೊಳ್ಳಬಹುದಾದ ದಾರಿಗಳಿರಬಹುದು. ಆದರೆ ಆ ರೀತಿಯಲ್ಲಿ ಹೋಗೋದಕ್ಕಿಂತ ಒಂದು ಅನಾಥ ಮಗುವನ್ನು ದತ್ತು ತಗೊಂಡು ಸಾಕೋದು ಉತ್ತಮ ಅಂತ ನನಗನ್ಸುತ್ತೆ. ಸರಿ, ಆಯಿತು. ಈಗ ನೀವೇನು ನಿರ್ಧಾರ ಮಾಡಿದ್ದೀರಿ ಅದನ್ನು ಇಬ್ಬರೂ ಕೂತು ತೀರ್ಮಾನ ಮಾಡಿ ಒಂದು ಮನಸ್ಸಿನಿಂದ ನೀವು ಆ ವಿಚಾರದಲ್ಲಿ ಮುಂದುವರಿಯಿರಿ. ಆಗೋದು ಆಗದೆ ಇರೋದು ನಾನು ಹೇಳ್ತೀನಿ. ಇದನ್ನು ಈಗ ನಾನು ಒಂದು ಮಾತು ನುಡಿಬೋದು, ಬಟ್ ಸದ್ಯಕ್ಕೆ ನಾನು ಹೇಳೋದು, ನೀವು ಹಂಗೆ ತಗೊಳ್ಬೇಕು ಅಂತ ಹೊರಟಿರೋದ್ರಿಂದ ಮತ್ತು ಆಗೋದು ಆಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತಗೊಳ್ಬೇಕು ಅಂತ ಅಂದ್ಕೊಂಡಿರೋ ವಿಚಾರ ಭ್ರಷ್ಟವಾಗಿಬಿಡುತ್ತೆ. ಅಂದರೆ ನಾವು ತಗೊಂಡ್ಮೇಲೂ ಇನ್ನೂ ಯೋಚನೆ ಮಾಡ್ತಿದ್ದೀವಿ ಅಂದರೆ ನಾವು ಪೂರ್ಣ ಮನಸ್ಸಿನಿಂದ ತಗೊಂಡಿಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಹಾಗಾಗಿ 2 ವರ್ಷ ಕಾಯೋದಾ ತಗೊಳ್ಳೋದಾ ಅನ್ನೋ ವಿಚಾರ ಅಂತ ಬಂದಾಗ ನನ್ನ ಪ್ರಕಾರ ನೀವು ಲೋಕದಲ್ಲಿ ಮಗು ಅಂತ ಭಾವಿಸಿಕೊಂಡು ಒಂದು ಮಗುವನ್ನು ವಂಶೋದ್ಧಾರಕ್ಕಾಗಿ ಅಥವಾ ಮನೆಯ ಸಂತೋಷಕ್ಕಾಗಿ ಅಥವಾ ಮನೆಯ ವಂಶವೃಕ್ಷ ಬೆಳೀಲಿ ಅನ್ನೋ ಕಾರಣಕ್ಕಾಗಿ ಅಥವಾ ನಿಮ್ಮದೇ ಆದ ಒಂದು ಸಂಸಾರವನ್ನು ಕಟ್ಟಿಕೊಳ್ಳಿಕ್ಕಾಗಿ ಒಂದು ಮಗುವನ್ನು ತಂದು ಸಾಕಿಕೊಳ್ಳೋದು, ಯಾವುದೇ ಪೂರ್ವಾಗ್ರಹ ಇಲ್ಲದೆ ಅದು ಯಾರ ಮಗುನೋ ಏನೋ ಅದೋ ಇದು ಏನೂ ಯೋಚಿಸದೆ ಮಗುವಿನ ರೀತಿ ಸಾಕಬೇಕು. ಇವತ್ತು ಜಗತ್ತಲ್ಲಿ ತುಂಬ ಜನ ಹಾಗೆ ಮಗುವಿನ ಮೇಲೆ ಪ್ರೀತಿ ಇದ್ದಾಗ ತಂದು ಸಾಕಿ ಯಾವುದೇ ರೀತಿಯಲ್ಲೂ
ಹಂಗಿಸದೆ, ಏನೋ ಒಂದು ಕೆಟ್ಟ ಸಮಯದಲ್ಲಿ ಆ ಮಕ್ಕಳಿಗೆ ಬೈದೆ, ಏನೋ ಒಂದು ಸಾಕ್ಷಾತ್ ತಂದೆ ತಾಯಿಯಂತೆ ಆ ಮಗುವಿನಲ್ಲೇ ತಂದೆ ತಾಯಿಯ ಸುಖವನ್ನು ಅನುಭವಿಸ್ತಿರೋರು ತುಂಬ ಜನ ಇದ್ದಾರೆ. ಬಟ್ ಅದಕ್ಕೊಂದು ದೊಡ್ಡ ಮನಸ್ಥಿತಿ ಬೇಕು. ಹೌದು ಯಾಕಂದರೆ ಲೋಕ ನಾನಾ ರೀತಿಯಲ್ಲಿ ಮಾತಾಡುತ್ತೆ ಅದ್ರ ಬಗ್ಗೆ. ಬಟ್ ನಾನು ದತ್ತು ತಗೊಂಡು ಸಾಕ್ತೀನಿ ಅನ್ನೋ ಮಟ್ಟಿಗೆ ನಿರ್ಧಾರ ಮಾಡಿದಾಗ ಅದಾದಮೇಲೆ ಒಂದಷ್ಟು ಪರಿಸ್ಥಿತಿಗಳು, ಆ ಮಗುವಿನಿಂದನೂ ಏನು ತೊಂದರೆ ಆಗಲ್ಲ, ನಿಮಗೆ ನೀವೇನೂ ತೊಂದರೆ ಆದರೆ ಹೊರಗಡೆಯವರು 100ರಲ್ಲಿ ಒಬ್ಬರು ಅದನ್ನು ಮಾತಾಡೋ ರೀತಿ ಬೇರೆ ಆಗುತ್ತೆ. ಆ ಸಮಯದಲ್ಲಿ ನೀವು ಅದರಿಂದ ಧೃತಿಗೆಡದೆ ಅದನ್ನು ಎದುರಿಸಬೇಕಾಗುತ್ತೆ. ಸೊ ಎದುರಿಸೋದು ಅಂದರೆ ಕತ್ತಿ ಖಡ್ಗ ಹಿಡ್ಕೊಂಡು ಎದುರಿಸೋದು ಬೇಕಿಲ್ಲ. ನಿಮ್ಮ ಪಾಡಿಗೆ ನೀವು ಸುಮ್ಮನಿದ್ದು ಮಗುವಿನ ಮೇಲಿನ ಪ್ರೀತಿಯನ್ನು ಮುಂದುವರಿಸೋದು ಅವಶ್ಯಕತೆ ಇರುತ್ತೆ. ಬಟ್ ನಿಮಗೆ ಕೇಳಿಸೋ ಹಾಗೆ ಹೊರಗಡೆಯಿಂದ ಯಾವುದೋ ಒಂದು ಮಾತು ಕೇಳಿ ಬಂದಾಗ ಆಮೇಲೆ ಅಯ್ಯೋ ನಾವು ತಪ್ಪು ಮಾಡಿಬಿಟ್ವಾ, ನಮ್ಮದೇ ಅಂತ ಬದುಕು, ಅಯ್ಯೋ ನಾವು ಹಿಂಗೆ ಮಾಡಬಾರ್ದಿತ್ತ, ಅಥವಾ ನಾಳೆ ಏನು ದೈವ ದಯೆಯಿಂದ ಭಗವಂತನ ಅನುಗ್ರಹದಿಂದ ಒಂದು ಮಗು ನಿಮಗೆ ಆಯಿತು ಅಂದಾಗಲೂ ನನಗೆ ಕರೆದುಕೊಂಡು ಬಂದ ಮಗು ಯಾವುದೇ ಕಾರಣಕ್ಕೂ ಭಾರ ಆಗಬಾರ್ದಲ್ಲ. ಹೌದೌದು. ಹಾಗಾಗಿ ನಿಮಗಾಗಲ್ಲ ಅನ್ನೋ ಆ ಮಟ್ಟಿನ ನಿರಾಸೆ ಸದ್ಯಕ್ಕೆ ಬೇಡ. ಬಟ್ ಏನು ತಗೊಳ್ಬೇಕು ಅಂದುಕೊಂಡಿದ್ದೀರಿ ಅದು ನಿಮ್ಮ ನಿರ್ಧಾರ ಅನ್ನೋದಕ್ಕಿಂತ ಅದೊಂದು ದೈವ ಇಚ್ಛೆ. ನೀವು ಹೀಗೆ ತಗೊಂಡ ಕಾರಣಕ್ಕಾಗಿ ಭಗವಂತ ನಿಮಗೆ ಅನುಗ್ರಹಿಸಬಹುದು, ಗೊತ್ತಿಲ್ಲ, ಹೌದಲ್ಲ? ಹಾಗಾಗಿ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಮಗುವನ್ನು ದತ್ತು ತಗೊಂಡು ಅದಕ್ಕೆ ಶಿಕ್ಷಣ ಕೊಡೋ ಕೆಲಸವನ್ನು ಶುರು ಮಾಡಿ. ಭಗವಂತ ನಿಮಗೂ ಒಳ್ಳೇದು ಮಾಡ್ತಾನೆ. ಅರ್ಥ ಆಯ್ತಲ್ಲ? ಇಲ್ಲಿ ಬೇರೆ ಯಾವ ಗೊಂದಲವೂ ಬೇಡ, ಅಥವಾ ನಿಮ್ಮ ದಾಂಪತ್ಯದ ಬಗ್ಗೆ ನಿರಾಸೆಯೂ ಬೇಡ. ಅಂತಿಮವಾಗಿ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಸ್ವಯಂ ಪರಸ್ಪರ ಒಂದು ಒಬ್ರಿಗೊಬ್ಬರು ಮಗುವಿನ ರೀತಿಯಲ್ಲಿ ಭಾವಿಸಿಕೊಂಡು, ಅಯ್ಯೋ ಕಡೆಗಾಲಕ್ಕೆ ಯಾರಪ್ಪ ನಮ್ಮನ್ನು ನೋಡ್ಕೊಳ್ಳೋದು, ಅಯ್ಯೋ ಕಡೆಗಾಲಕ್ಕೆ ಯಾರಪ್ಪ ನಮಗೆ ಆಗೋದು. ಇವತ್ತು ಮಕ್ಕಳಿದ್ದವ್ರ ಸ್ಥಿತಿ ಏನೇನಾಗ್ತಾ ಇದೆ? ಅದರಿಂದಲೇ ಏನು ಕಡೆಗಾಲ ಅಂತ ಏನೂ ಇಲ್ಲ. ಭಗವಂತ ಕಳಿಸಿದಾಗ ನಿಮಗೆ ಅದನ್ನ ಕಲಿಸಿದಾಗ ಕಾದಿರುವವನು ಕಡೆಯಲ್ಲೂ ಕಾಯ್ತಾನೆ. ಮೇಲ್ನೋಟಕ್ಕೆ ನಮಗನ್ಸ್ಬೋದು, ಅಯ್ಯೋ ಆ ಅಜ್ಜಿಗೆ ಯಾರು ಮಕ್ಕಳಿಲ್ವಲ್ಲಪ್ಪ, ಅಯ್ಯೋ ಪಾಪ ಕೊರಗಿ ಸಾಯ್ತಾ. ಆ ಅಜ್ಜಿಗೆ ಆ ಸಮಯದಿಂದ ಹಿಡಿದು ಸಾಯೋ ಸಮಯದವರೆಗೂ ಆ ಎಲ್ಲವನ್ನು ಸಹಿಸುವ, ಗ್ರಹಿಸುವ, ಅದನ್ನು ಮೀರಿ ಸಾವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸುವ ಶಕ್ತಿಯನ್ನು ಭಗವಂತನೇ ಕೊಡ್ತಾನೆ. ನಮಗೆ ಮೇಲ್ನೋಟಕ್ಕೆ ಅನಿಸುತ್ತೆ, ಅಯ್ಯೋ ಆ ಅಜ್ಜಿನೇ ಪಾಪ ನೀರು ತರುತ್ತೆ, ಆ ಅಜ್ಜಿಗೆ ಯಾರೂ ಇಲ್ಲ. ಆದರೆ ಎಲ್ಲವನ್ನು ಭಗವಂತ ಕಾಯ್ತಾನೆ. ಯಾರು ಅಯ್ಯೋ ತಡೆಯಪ್ಪ ಕಡೆಗಾಲಕ್ಕೆ ಗಂಡು ಮಗು ಇರಲಿ ಅಂತ ಆದವರು ಇವತ್ತು ಅಯ್ಯೋ ಯಾಕಾದರೂ ಹೆತ್ತನು ಅಂತ ಬೀದಿಗೆ ಬಂದು ಅಳ್ತಿರೋರು ನೋಡಿ ನಾನು ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ. ಕುಡಿಯೋ ಚಟಕ್ಕೆ ಬಲಿಯಾಗಿ ಕುಡಿತಕ್ಕೆ ದುಡ್ಡು ಕೊಡಲಿಲ್ಲ ಅಂತ ಅಪ್ಪ ಅಮ್ಮನನ್ನೇ ಕೊಲೆ ಮಾಡೋ ಮಟ್ಟಕ್ಕೆ ಹೋದ ಈಗ ಅವ್ರು ಹೇಳ್ತಾರೆ ಯಾಕೆ ಬೇಕು ಮಕ್ಕಳು ಅಂತ. ಹಾಗಾಗಿ ಮಕ್ಕಳು ಬೇಕು ಅನ್ನೋ ವಿಚಾರ ಇದ್ದಾಗ ಅದು ಒಂದು ದಾಂಪತ್ಯ ಪೂರ್ಣವಾಗಲಿಕ್ಕೆ ಆ ದಾಂಪತ್ಯದ ಗುರುತಾಗಿ ಒಂದು ಮಗು, ಆ ಮಗುವಿಗೆ ಮದುವೆ, ಅದೊಂದು ಮೊಮ್ಮಗು, ಹೀಗೆ ಅದೊಂದು ವೃಕ್ಷ ಬೆಳೆಯೋದಕ್ಕೆ, ಅದು ಆ ವಂಶವನ್ನು, ಅದೊಂದು ಕುಲವನ್ನು ಜೀವಂತವಾಗಿಡಲಿಕ್ಕೆ ಒಂದು ಹಂತ. ಆದರೆ ಯಾವುದೇ ವಂಶ ಆಗಲಪ್ಪ ಒಂದಷ್ಟು ಬಳ್ಳಿ ಆದಮೇಲೆ ಅದು ಅಂತ್ಯ ಆಗಲೇಬೇಕು. ಹಾಗಾಗಿ ನಿನಗೆ ತಮ್ಮ ಅವರೆಲ್ಲ ಇದ್ದಾರೆ, ಅದು ಫೈನ್, ಅದ್ರ ಬಗ್ಗೆ ಚಿಂತೆ ಇಲ್ಲ. ಆದರೆ ನಿಮ್ಮ ಬದುಕು ಒಂದು ಪೂರ್ಣ ಆಗಬೇಕಲ್ಲ. ಹಾಗಾಗಿ ಮಗು ಅಂತ ತಗೊಂಡಾಗ ಅದು ಯಾವ ಮಗು ಆದರೂ ಮಗುನೇ. ಅದು ನನ್ನ ಮಗು ಅಂತ ಬಂದಾಗ ಅದು ಭಾವನೆಗಳು ಬೇರೆ, ಅಥವಾ ಅಲ್ಲಿ ನಾವು ಆ ಮಗುವಿಗೆ ಕೊಡೋ ಪ್ರೀತಿ ಅಥವಾ ಆ ಮಗುವಿನ ಕುರಿತಾಗಿ ಮಾಡುವ ಭವಿಷ್ಯದ ಯೋಜನೆಗಳು ನನ್ನದು ಅಂದ್ಕೊಂಡಾಗ ನಮಗೆ ಮೋಹ ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ನೀವು ನಿಮ್ಮ ಬದುಕನ್ನು ಪರಿಪೂರ್ಣವಾಗಿಸಿಕೊಳ್ಳಿಕ್ಕೆ ನಿಮಗೂ ಭಗವಂತ ಆಶೀರ್ವದಿಸಲಿ. ಅದರ ಜೊತೆಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಏನೋ ಒಂದು ದತ್ತುವಿನ ನಿರ್ಧಾರ ಬಂದಿದೆಯಲ್ಲ, ಗೊತ್ತಿಲ್ಲ, ಇನ್ನೊಂದು ಯಾವುದೋ ಅನಾಥ ಮಗುವಿಗೆ, ಅಥವಾ ಇನ್ನೊಂದು ಯಾವುದೋ ಅನಾಥನೇ ಅಂತ ಆಗಬೇಕಾಗಿಲ್ಲ, ಇನ್ನೊಂದು ಯಾವುದೋ ಮಗುವಿಗೆ ನಿನ್ನ ಮನೆಯಲ್ಲಿ ನಿಮ್ಮಂಥ ಸಜ್ಜನ ತಂದೆ ತಾಯಿಗಳನ್ನು ಪಡೆದು ಬದುಕುವ ಯೋಗ ಇರುತ್ತೋ ಏನೋ. ಹಾಗಾಗಿ ಒಂದು ಮಗುವನ್ನು ಹಾಗೆ ಪಡೆದುಕೊಂಡು ಶಾಸ್ತ್ರೋಕ್ತವಾಗಿ ಅದಕ್ಕೆ ಶಿಕ್ಷಣ ಕೊಟ್ಟು ತನ್ನ ಮಗನೇ ಅಥವಾ ಆ ಮಟ್ಟಿಗೆ ನಿಮ್ಮನ್ನು ನೀವು ಆ ಮಗುವಿಗೆ ಸಮರ್ಪಣೆ ಮಾಡಿಕೊಂಡು ಆ ಕೆಲಸವನ್ನು ಮುಂದುವರಿಸಿ ಭಗವಂತ ನಿಮಗೆ ಎಲ್ಲ ರೀತಿಯಲ್ಲೂ ಶಕ್ತಿ ಕೊಡ್ತಾನೆ. ಆ ಮಗುವೇ ನಿಮ್ಮ ಪಾಲಿಗೆ ಬೆಳಕಾಗುತ್ತೆ. ಆದರೆ ಅಯ್ಯೋ ನಮಗೆ ಮಗು ಆಗಲಿಲ್ವಲ್ಲ, ಅಯ್ಯೋ ನಮ್ಮ ಬದುಕು ವ್ಯರ್ಥನ, ಖಂಡಿತ ಇಲ್ಲ.
ಹೀಗೆ ಅಂದುಕೊಂಡು ಬದುಕನ್ನು ನಷ್ಟ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನಾ ದಾರಿಗಳಿದ್ದಾವೆ. ಅದರಲ್ಲಿ ಬೆಸ್ಟು ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳುವುದು. ಹೌದು. ಹಾಗಾಗಿ ಈ ನಿಮ್ಮ ನಿರ್ಧಾರ ಏನಿದೆ ಅದು ಶ್ಲಾಘನೀಯ. ಅದು ತುಂಬ ಮನಸ್ಸಿನಿಂದ ಮಾಡಬೇಕು. ಒಂದು ದಿವಸ ಎಲ್ಲ ಹೋಗೋದೆ ಸರ್, ಎಲ್ಲ ಜಾಗ ಖಾಲಿ ಮಾಡ್ತೀವಿ. ಹಾಗೆ ಹೋಗುವ ಮುನ್ನ ನಾವಿಷ್ಟೆಲ್ಲ ದುಡಿತಾ ಇದ್ದೀವಿ, ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ನಾವಷ್ಟೇ ತಿನ್ನೋದಲ್ದೇನೆ ಈಗ ನೀವು ತಗೊಂಬಂದು ದತ್ತು ಮಾಡಿಕೊಳ್ಳೋದು ಯಾವುದೋ 45-50 ವಯಸ್ಸಿನ ಅಥವಾ 35-25 ವಯಸ್ಸಿನ ಹುಡುಗನನ್ನಲ್ಲ, ಒಂದು ಮಗು. ಅಂದರೆ ಆ ಮಗುವಿಗೆ ನಿಮ್ಮಂಥವರ ಅವಶ್ಯಕತೆ ಇರೋದು, ದೊಡ್ಡವರಿಗೆ ನಿಮ್ಮ ಅವಶ್ಯಕತೆ ಇಲ್ಲ. ಅಂದರೆ ನಮ್ಮ ಸದೃಢ ದೇಹ ಆಗಲಿ ಅಥವಾ ನಾವು ದುಡಿದ ದುಡ್ಡಾಗಲಿ ನಾವು ದುಡಿದ ಅನ್ನವಾಗಲಿ ಅದು ಅವಶ್ಯಕತೆ ಇರೋರಿಗೆ, ದುರ್ಬಲರಿಗೆ ಅಥವಾ ಅದರ ಲಭ್ಯತೆ ಅಥವಾ ಅದರ ವ್ಯವಸ್ಥೆ ಇಲ್ಲದೆ ಇರೋರಿಗೆ ನಾವು ಅದನ್ನು ಕೊಡಬೇಕು, ನಾವು ಜಾಗ ಖಾಲಿ ಮಾಡಬೇಕು. ಎಲ್ಲ ನಾವೇ 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 ಎಷ್ಟು ದಿನ? ಹಾಗಾಗಿ ಈ ಸಮಯದಲ್ಲಿ ಇನ್ನೊಂದು 2 ವರ್ಷ ನಿಮ್ಮ ದಾಂಪತ್ಯದಿಂದ ಬರುವ ಅಥವಾ ನೀವೇ ನಿರೀಕ್ಷೆ ಮಾಡ್ತಿದ್ದೀರಾ, 2 ವರ್ಷ ಸಮಯ ತಗೊಳ್ಳಿ, ಆಮೇಲೆ ಬೇಕಾದರೆ ನೀವು ನಿರೀಕ್ಷೆ ಬಿಡ್ಬೋದು. ಬಟ್ ಅದಾಗಲೇ ಆಗದೇನೆ ಇರಲಿ, ಈಗೇನು ಮಾಡಿದ್ದೀರಾ ಅಥವಾ ಏನು ನಿರ್ಧಾರ ಮಾಡಿದ್ದೀರಾ ಮುಂದಿನ 2 ಅಥವಾ 3 ತಿಂಗಳೊಳಗಡೆ ಅದನ್ನು ಸಾಕಾರಗೊಳಿಸ್ಕೊಳ್ಳಿ. ಸುಮ್ಮನೆ ಮುಂದೂಡ್ತಾ ಹೋದ್ರೆ ಅದು ಆಗುತ್ತೆ, ಅದು ನೀವೇ ಇದ್ದಂಗೆ ಆಗ್ಬೋದು. ಹೌದಲ್ಲ? ಹಾಗಾಗಿ ಅದನ್ನು ಹೆಚ್ಚು ಕಾಯಿಸೋದು ಬೇಡ, ಮುಂದುವರಲಿ. ಬಟ್ ಗಂಡ ಹೆಂಡತಿಯಾಗಿ ಬದುಕು ನಿಮಗೆ ಸಿಕ್ಕಿರೋದು ಅನುಭವಿಸ್ಲಿಕ್ಕೆ ನದಿಯ ಥರ ಹರಿಯಬೇಕು ಇದ್ದಷ್ಟು ದಿನ. ನೋಡಿ, ನದಿ ಹರಿಯೋ ಜಾಗಗಳನ್ನು ನೋಡಿ, ಸುತ್ತಮುತ್ತ ತೋಟಗಳೆಲ್ಲ ಎಷ್ಟು ಹಸಿರಾಗಿರ್ತವೆ. ಹೌದಲ್ಲ? ನಿಂತ ನದಿ, ನಿಂತ ನೀರು ಅದು ಕೊಚ್ಚೆ. ಹರಿಯೋ ನದಿ ನೇರವಾಗಿ ಹರಿಯುತ್ತೆ, ಗಂಭೀರವಾಗಿ ಹರಿಯುತ್ತೆ, ನಿರಂತರವಾಗಿ ಹರಿಯುತ್ತೆ. ಬದುಕು ನದಿ ಇದ್ದ ಹಾಗೆ ಇರಬೇಕು. ನಾವು ಹರಿತಾ ಇದ್ರೆ ಆ ಕಡೆ ಈ ಕಡೆ ಜನಗಳೇ, ಆ ಕಡೆ ಈ ಕಡೆ ಇರೋ ಎಲ್ಲ ಹಸಿರಾಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಬದುಕು ಹೋಗಬೇಕು. ಈ ಇರೋದು ಸುಮ್ಮನೆ ಅದಾಗಿಲ್ಲ ಇದಾಗಿಲ್ಲ ಅಂತ ಗೋಳಾಡ್ತಾ ಕೂರ್ಲಿಕ್ಕಲ್ಲ. ಹರಿಬೇಕು ಹರಿಬೇಕು ಹರಿಬೇಕು. ಒಂದು ದಿವಸ ನದಿ ಹೇಗೆ ಸಮುದ್ರ ಸೇರ್ತಾವೋ ಹಾಗೆ ನಾವು ಈ ಪಂಚಭೂತಗಳಲ್ಲಿ ಲೀನವಾಗ್ಬಿಡ್ಬೇಕು. ಅದೇ ತಾನೇ ಬದುಕು. ಹಾಗಾಗಿ ಮಗು ಆಗಿಲ್ಲ ಅಂತ ಹರಿಯೋ ನದಿ ಆಗದೇನೆ ಒಂದು ಕಡೆ ನಿಲ್ಲೋ ಕೊಚ್ಚೆ ನೀರಾಗೋದು ಬೇಡ. ಹರಿತಾ ಇರಿ, ನಿಮ್ಮ ಸುತ್ತಮುತ್ತ ಇರೋರನ್ನು ಸಂತೋಷಗೊಳಿಸಿ, ಗಂಡ ಹೆಂಡತಿ ಅನ್ಯೋನ್ಯವಾಗಿರಿ. ಹೊರಟವರನ್ನ ಕಳಿಸ್ಕೊಡ್ಬೇಕು, ಹೊಸಬ್ರನ್ನ ಕರ್ಕೊಂಡು ಜೊತೆ ಚೆನ್ನಾಗಿ ಸಾಕಬೇಕು. ಒಂದು ದಿವಸ ನಮಗೂ ಕರೆ ಬಂದಾಗ ನಾವು ಹೊರಡ್ತಾ ಇರ್ಬೇಕು. ಅಂದರೆ ಕಾಲನ ಕರೆ ಬಂದಾಗ ಅಯ್ಯೋ ಒಯ್ತಿದ್ದೀನಿ ಕಣೆ ಅಂತ ಹೇಳೋಕ್ಕೂ ಟೈಮ್ ಇರಲ್ಲ ನಮಗೆ, ಅಲ್ವಾ? ಹಾಗಿದ್ದಾಗ ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಸಾಯೋ ಅಷ್ಟರಲ್ಲಿ ನನಗೆ ಮಗು ಆಗಲಿಲ್ಲ ಅಂತ ನಾನು ಕೊರ್ಕೊಂಡೇ ಕೂತ್ಕೊಂಡ್ಬಿಟ್ನಲ್ಲಪ್ಪ ಅನ್ನೋ ದುಃಖ ಬೇಡ. ನಾನು ಹಾಗೆ ಮಾಡಲಿಲ್ಲಪ್ಪ, ನಾನು ಒಂದು ಮಗುವಿಗೆ, ಅನಾಥ ಮಗು, ಅದನ್ನು ಕಡೆಗೆ ಹಾಸ್ಟೆಲಲ್ಲಿ ಬಿಟ್ಟರೂ ಕೂಡ ನಮ್ಮ ಖರ್ಚು ವೆಚ್ಚದಿಂದ ನಾವೊಂದು ಮಗುವಿಗೆ ಆಶ್ರಯ ನೀಡಿ, ನಿಜಕ್ಕೂ ತಂದೆ ತಾಯಿಗಳು ಅಂದರೆ ಈ ಹೆತ್ತುಬಿಟ್ಟು ಬೇಲಿಗೆ ಎಸೆಯೋರು ತಂದೆ ತಾಯಿಗಳಾಗಲ್ಲ. ಹೌದಲ್ಲ? ಆಗಲ್ಲ. ಇವರು ತೀಟೆಗೆ ಎತ್ಕೊಂಡ್ಬಿಟ್ಟು ಬೇಲಿಗೆ ಎಸ್ತೋದ್ರೆ ಹೇಗೆ? ಎತ್ತವರು ತಂದೆ ತಾಯಿ ಅಲ್ಲ, ಪೋಷಿಸಿದವರು ತಂದೆ ತಾಯಿ. ಹೆತ್ತ ತಾಯಿ ಅದಕ್ಕೆ ಬೇರೆ ಅರ್ಥ ಇದೆ, ಅದು ಒಂದು ಭಾವನಾತ್ಮಕ ವಿಚಾರ. ಅಯ್ಯೋ ಹೆತ್ತು 9 ತಿಂಗಳು ಹೊತ್ತು ಸಾಕುದ್ಲಪ್ಪ ತಾಯಿ, ಅದು ಬೇರೆ. ಆದರೆ ಯಾರೋ ಬೇಲಿಲಿ ಎಸ್ತು ಹೋಗಿದ್ದ ಮಗುವನ್ನ ಅಯ್ಯೋ ಯಾರೋ ಪಾಪಿಗಳು ಎಸ್ತು ಹೋಗಿದ್ದಾರಲ್ಲಪ್ಪ ಪಾಪ ಅಂತ ತಗೊಂಡು ಬಂದು ಸಾಕ್ತಾರಲ್ಲ, ಅವರು ತಾಯಿನೇ ಆದ್ರಲ್ವಾ? ಹೆತ್ತ ಮಾತ್ರಕ್ಕೆ ತಾಯಿ ಆಗಲಿಕ್ಕಿಲ್ಲ. ಅದರ ಪೋಷಣೆ, ಅದರ ಲಾಲನೆ ಪಾಲನೆ, ಅದಕ್ಕೆ ಸಂಸ್ಕಾರ, ಶಿಕ್ಷಣ, ಅದಕ್ಕೆ ನಾಗರಿಕ ಪ್ರಪಂಚದ ಅರಿವುಗಳನ್ನು ತಿಳಿಸಿ ಮನುಷ್ಯನನ್ನಾಗಿ ಮಾಡುವುದು ತಾಯಿ ತಂದೆ ಗುಣ. ಎತ್ತಿಲ್ಲ ಅಂತ ಮಾತ್ರಕ್ಕೆ ಯಾವುದೋ ಒಂದು ಮಗುವನ್ನು ಕರ್ಕೊಂಡು ಬಂದು ಅದಕ್ಕೆ ಲಾಲನೆ ಪೋಷಣೆ ಮಾಡಿ ಶಿಕ್ಷಣ ಕೊಟ್ಟು ಒಬ್ಬ ಸಂಸ್ಕಾರವಂತನಾಗಿ ಆಚೆಗೆ ಬಿಟ್ರಿ ಅಂದರೆ ಅವನು 4 ಜನಕ್ಕೆ ಮತ್ತೆ ಆಸರೆ ಆಗುತ್ತಾನೆ. ಹಾಗಾಗಿ ನೀವು ಆಸರೆ ಆಗೋದನ್ನು ಕಾರಣಗಳನ್ನ ಕೊಡ್ತಾ ಕೂರಬೇಡಿ. ಅಯ್ಯೋ ನಮ್ಮಮ್ಮ ಒಪ್ಪಲ್ಲ, ಅವರೊಪ್ಪಲ್ಲ, ಇವರೊಪ್ಪಲ್ಲ, ಹಾಗೆ ಆಸರೆ ಕೊಡೋ ದಯವಿಟ್ಟು ಕೊಡಿ. ನೀವು ಆ ಯೋಚನೆಯನ್ನು ಮುಂದುವರಿಸಿ ಮುಂದಿನ 3 ಅಥವಾ 2 ತಿಂಗಳ ಒಳಗಡೆ ನೀವು ಸೂಕ್ತವಾಗಿ ಅಲ್ಲಲ್ಲಿ ವಿಚಾರಿಸಿ ಈ ನಿರ್ಧಾರವನ್ನು ಕೈಗೊಳ್ಳಿ. ನಿಮ್ಮ ನಿರ್ಧಾರ ದೃಢವಾಗಿರಲಿ, ಶುದ್ಧವಾಗಿರಲಿ. ಅದಾದಮೇಲೆ ಅದು ನಿಮ್ಮ ಬಳಿ ಉಳಿಯುತ್ತೋ ಹೋಗುತ್ತೋ ಅದು ನಿಮ್ಮ ಕೈಲಿಲ್ಲ. ಬಟ್ ನೀವು ನಿರ್ಧಾರ ತಗೊಂಡಿರೋ ಪುಣ್ಯ ನಿಮ್ಮದಾಗುತ್ತೆ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಆಯಿತು. ಇನ್ನು 2 ವರ್ಷ
ಭಗವಂತ ನಿಮಗೂ ಒಳ್ಳೇದು ಮಾಡ್ತಾನೆ. ಬಟ್ ನೀವು ಈ ಕೆಲ್ಸಕ್ಕೆ ಕೈ ಹಾಕಿ. ಅದೊಂಥರ ಬಸ್ಲು ಮನೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ನೀರು ಕಟ್ಕೊಂಡಾಗ ನಾವು ಮೈ ಮೇಲೆ ಉಯ್ಕೊಂಡು ನೀರೆಲ್ಲ ಅಲ್ಲೇ ನಮ್ಮ ಕಾಲ್ದಡಿನೇ ನಿಂತಿರ್ತತೆ. ಹೌದು. ಆದ್ರೆ ಒಂದು ಕಡ್ಡಿ ತಗೊಂಡು ತಿವ್ದಾಗ ಆಮೇಲೆ ನೀರೆಲ್ಲ ಆಚೆ ಹೋಗುತ್ತೆ. ಹೌದು. ಹಾಗೆ ಏನೋ ಕೆಟ್ಟಗಳಿಗೆ ಆಚೆ ಹೋಗಿ ಒಳ್ಳೇದೇನೋ ಆಗಬೇಕು ಅಂದಾಗ ಅಲ್ಲೇನೋ ಕಟ್ಕೊಂಡಿದೆ, ಇದೊಂದು ಕೆಲಸ ಮಾಡಿ ಅದೊಂಥರ ನೂಕ್ದಂಗೆ ಆಮೇಲೆ ಮತ್ತೆ ಎಲ್ಲ ಒಳ್ಳೇದಾಗುತ್ತೆ. ಯಾವುದೋ ಒಂದು ವಿಚಾರ ನಿಂತಿದೆ, ಇದನ್ನ ಕೈಗೆ ತಗೊಳ್ಳಿ, ಇದಕ್ಕೆ ಹೆಜ್ಜೆ ಇಡಿ, ಆಮೇಲೆ ಎಲ್ಲವೂ ಸರಿ ಹೋಗುತ್ತೆ. ಹಂಗೆ ಅಣ್ಣ, ಹೆಜ್ಜೆ ಇಡೋಣ ಮುಂದೆ. ಹಾಗೆ 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 ಇಡಿ ಇಡಿ ಇಡಿ, ತೊಂದರೆ ಇಲ್ಲ. ಏನು ನೀವು ಯಾವುದೋ ಹೋಟ್ಲಿಗೆ ಬಾಂಬ್ ಬಿಕ್ಕಕ್ಕೇನು ಕೇಳ್ತಾ ಇಲ್ಲ, ಎಂಥ ಧರ್ಮ ಕಾರ್ಯ ಕೇಳ್ತಾ ಇದ್ದೀರಾ, ಹೌದಲ್ಲ? ನಾನು ಹೇಳದೇ ಇದ್ರು ಯಾರ ಆಶೀರ್ವಾದನೂ ನಿಮಗೆ ಬೇಡ. ಈ ಕೆಲಸವೇ ಇಂಥದ್ದೊಂದು ಯೋಚನೆ ಬಂದಿರೋದೇ ನಿಮ್ಮಿಬ್ಬರ ದೊಡ್ಡತನವನ್ನು ತೋರಿಸುತ್ತೆ. ಪ್ರಪಂಚ ಏನಾದರೂ ಅನ್ಲಿ ಸರ್, ಒಳ್ಳೇದು ಮಾಡಬೇಕಾ ನಾಳೆಗೆ ಮುಂದೂಡಬಾರ್ದು. ಕೆಟ್ಟದ್ದು ಮಾಡಿದಾಗ ಬೇಕಾ, ಕೆಟ್ಟದ್ದು ಮಾಡಬೇಕು ಅಂತ ತಲೆಗೆ ಬಂದರೆ ಅಯ್ಯೋ ಹಂಗೆ ಹಿಂಗೆ ಅಂತ ಒಂದು ವಾರ ಯೋಚನೆ ಮಾಡ್ಬೋದು. ಒಳ್ಳೇದು ಬಂತ ಒಬ್ಬ ಭಿಕ್ಷುಕ ಬಂದು, ಸ್ವಾಮಿ ಊಟ ಮಾಡಿ 3 ದಿನ ಆಯಿತು, ಅನ್ನ ಕೊಡಿ ಸ್ವಾಮಿ, ಧರ್ಮ ಮಾಡಿ. ನಾನು ಯೋಚನೆ ಮಾಡಬೇಕು, ನಾಳಿಕೆ ಬಾಬು ಅವ್ನು ಸತ್ಯ ಹೋಗಿರ್ತಾನೆ. ಕೈ ನೀಡಿ ಒಬ್ರಿಗೆ ಕೊಡಲಿಕ್ಕೆ ಯೋಚನೆ ಬೇಕಾಗಿಲ್ಲ, ಆದರೆ ಒಬ್ಬರ ಕಪಾಳ ಕೊಡಿಬೇಕಾದ್ರೆ ಯೋಚನೆ ಮಾಡ್ಬೇಕು, ಹೌದಲ್ಲ? ಇಲ್ಲೆಲ್ಲ ಉಲ್ಟಾ ಆಗ್ಬಿಟ್ಟಿದೆ. ಕಪಾಳ ಕೊಡ್ಬೇಕಾದ್ರೆ ತಕ್ಷಣ ಹೊಡಿತಾನೆ, ಅದೇ ಒಳ್ಳೇದು ಮಾಡಬೇಕಾದ್ರೆ ಮನೆಯವ್ರ ಹತ್ರ ಎಲ್ಲ ಯೋಚನೆ ಮಾಡ್ತಾನೆ. ಮನುಷ್ಯನ ಕತೆ ಹಂಗಾಗ್ಬಿಟ್ಟಿದೆ. ಹಾಗಾಗಿ ನೀವು ತೆಗೆದುಕೊಂಡಿರೋ ನಿರ್ಧಾರ ಅಥವಾ ಅಂಥದ್ದೊಂದು ಯೋಚನೆ ಅದು ಯೋಗ್ಯವಾದದ್ದೇ. ಅದರಿಂದ ಖಂಡಿತ ಒಳ್ಳೇದಾಗುತ್ತೆ. ನಿಮ್ಗೆ ಒಳ್ಳೇದಾಗಲಿ. ಎಂದಾದರೂ ಒಂದಿನ ಆಶ್ರಮಕ್ಕೆ ಬಂದು ಹೋಗಿ. ಕೊಡಿ 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 ಕೊಡಿ. ಹಲೋ, ನಮಸ್ತೆ ತಾಯಿ. ಊಟ ಆಯ್ತಾ? ಆಯ್ತವಾ, ನಿಮ್ದಾಯ್ತಾ? ಆಯ್ತು. ಈ ದತ್ತು ಯೋಚನೆ ನಿಮ್ಮ ಹಸ್ಬೆಂಡ್ ನಿಮ್ದ? ಇಬ್ಬರದು. ಇಬ್ಬರದು. ಓಕೆ. ಬಟ್ ಇದ್ರ ಆಗಿ ಮಕ್ಕಳಾಗಿಲ್ಲ ಅನ್ನೋದ್ರ ಬಗ್ಗೆ ತುಂಬಾ ಏನ್ ಸಾಯೋಷ್ಟು ಬೇಜಾರೇನಿಲ್ಲ ತಾನೆ? ಅದೇ ಇದಾರೆ ತಮ್ಮನ ಮಕ್ಳು, ಸಾಕಿಸ್ಕೊಂತಾರೆ, 1-2 ದಿನ ಕಳಿಸ್ತಾರೆ, 1-2 ದಿನ ಕರ್ಕೊಂಡು ಅನ್ನಿಸ್ತಾರೆ. ಅಯ್ಯೋ ಬಿಡವಾ, ಅದೇ ಅವ್ರ ಮಕ್ಕಳು ಅವ್ರ ಮನೇಲಿ ಇರ್ಲಿ. ನಿನಗೆ ಪ್ರೀತಿ ಇತ್ತ ಕರೆದು ಕಳಿಸು, ನಿರೀಕ್ಷೆ ಬೇಡ. ಅದಕ್ಕೆ ಜೊತೆಗೆ ಬೋರ್ ಹಾಕ್ತಿದೀವಿ, 4 ಇದ್ದೀವಿ, ಅದಕ್ಕೆ ನಾನು ತಕರಾರು ಮಾಡ್ತಾರೇನ ಸಾಕಕ್ಕೆ ಅಂತ ಮುಂದಿದ್ರೆ ಅಂತ. ಬೇಡ 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 ಬೇಡ. ಆ ನಿನ್ನ ಮನೆಯ ನಿನ್ನ ಗಂಡನ ತಮ್ಮಂದಿರು ಅಲ್ಲಿಗೆಲ್ಲ ಟಚ್ಚೇ ಮಾಡಬೇಡ ನೀನು. ಬೋರು ಜೊತೆಗೆ ಇದಾವೆ, ಅದಕ್ಕೆ ನಾವು ಹೊಲ ಮನೆಗೋಸ್ಕರ ತಕರಾರು ಏನೇನ್ ಮಾಡ್ತಾರೇನ ಅಂತ. ಬೇಡವ ಅಲ್ಲೇ ವಿಚಾರಕ್ಕೆ ನೀನು ಕೈ ಹಾಕಬೇಡ, ಅದ್ರ ಸುದ್ದಿಗೆ ಹೋಗ್ಬಿಡಿ. ಕರೆದು ಕಳಿಸಿ, ಅದು ಮಕ್ಳ ಮೇಲಿನ ಪ್ರೀತಿ, ಅದು ದೊಡ್ಡವ್ರದ್ದು ವಿಚಾರ. ನಿಮ್ದು ಏನೇ ಇದ್ರು ಮಕ್ಳು ವಿಚಾರಕ್ಕೆ ಅದು ಹೋಗಬಾರ್ದು. ಮನೆಯಲ್ಲಿ ಒಂದು ಮಗು ಓಡಾಡಬೇಕು, ಆ ಮಟ್ಟಿನ ನಿಮ್ಮಲ್ಲಿ ಸೆಳೆತಾ ಇದೆ ಅಂದ್ರೆ ಅದಕ್ಕೆ ನೀವು ದತ್ತು ಅಂತ ಏನಿದೆಯಲ್ಲ ಅದಕ್ಕೊಂದು ಬಹಳ ದೊಡ್ಡ ಹಿನ್ನೆಲೆ ಇದೆಯವ. ದತ್ತು ಅಂದರೆ ಆ ಮಗುವಿನ ಪ್ರತಿಯೊಂದು ಅದರ ದೇಹ, ಮನಸ್ಸು, ಅದರ ಭವಿಷ್ಯವನ್ನು ಹೇಗೆ ಇವತ್ತಿಗೇನಾಗ್ಬಿಟ್ಟಿದೆ, ತಾನು ಹೆತ್ತ ಮಗು ಚರಂಡಿ ಒಳಗಡೆ ಬಿದ್ದರೆ ತನಗೆ ಪ್ರಾಣ ಹೋದಂಗಾಗುತ್ತೆ. ಅದೇ ಕಂಡವ್ರ ಮಗು ಬಿದ್ದಾಗ ಅಯ್ಯೋ ಬೀಳಿ ಬಿಡು ಅನ್ನೋತ ಅಂಥವ್ರ ಸಂತತಿ ಹೆಚ್ಚಾಗ್ತಿದೆ ಇವತ್ತು. ಅಂದ್ರೆ ನನ್ನ ಮಗುವಿಗೆ ಮಾತ್ರ ಚರಂಡಿ ಒಳಗೆ ಬಿದ್ದರೆ ಎತ್ತುತ್ತೀನಿ, ಬೇರೆಯವ್ರ ಮಗು ಆದ್ರೆ ನಾನು ಎತ್ತಲ್ಲ ಅನ್ನೋ ಬುದ್ಧಿ ಇಲ್ಲ. ಮಗುನೇ ಅಲ್ವಾ? ಅನ್ನ ನಿಮ್ಮನೇದಾದ್ರೇನು ಪಕ್ಕದ ಮನೆಯವ್ರದ್ದಾದ್ರೇನು ಹೊಟ್ಟೆಗೆ ಹೋದಾಗ ಹೊಟ್ಟೆ ತುಂಬಿಸೋದೇ ಅದ್ರ ಕೆಲಸ ಅಲ್ವಾ? ಅಯ್ಯೋ ತಡಿಯಪ್ಪ, ಇದು ಪಕ್ಕದ ಮನೆ ಅನ್ನ, ಇದು ಹೊಟ್ಟೆ ತುಂಬಿಸಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮನ್ನೇ ಅಯ್ಯೋ ಅನ್ನಿಸ್ತಾರೆ, ಆಸ್ತಿಗೂ ಹೊಲ ಮನೆಗೋಸ್ಕರ. ಬೇಡ, ಅಲ್ಲಿನ ವಿಚಾರಕ್ಕೆ ಬೇಡ. ಬಟ್ ನಾನು ಹೇಳೋದು ಮಕ್ಕಳ ವಿಚಾರದಲ್ಲಿ ಮತ್ತೆ ವಯಸ್ಸಾದವ್ರ ವಿಚಾರದಲ್ಲಿ, ಅವ್ರು ಯಾರ ಮಕ್ಕಳಾಗಿದ್ರು, ಅವ್ರು ಯಾರ ತಂದೆ ತಾಯಿ ಆಗಿದ್ರು, ನಮ್ಮ ಕಣ್ಮುಂದೆ ಅವ್ರ ನರಳಾಟ ಕಂಡಾಗ ನಮ್ಮ ಕೈಲಾದಷ್ಟು ನೆರವಾಗ್ಬಿಡ್ಬೇಕು. ಅಯ್ಯೋ ಅವ್ರು ನಮ್ಮ ತಂದೆ ತಾಯಿ ಎಲ್ಲ ಬಿಡು ಅಂತ ಸುಮ್ಮನೆ ಆಗಬಾರ್ದು. ಯಾಕಂದ್ರೆ ನಾನು ಮತ್ತೆ ಮಗುವಿನ ಹಂತಕ್ಕೆ ಹೋಗದೆ ಇರ್ಬೋದು, ಬಟ್ ಮತ್ತೆ ನನಗೂ ಒಂದಿವ್ಸ ವಯಸ್ಸಾಗುತ್ತಲ್ಲ. ಇರ್ಲಿ, ದತ್ತು ವಿಚಾರ ಕೈ ಹಾಕಿ
ಅದಕ್ಕೆ ನಾನಾ ದಾರಿಗಳಿದ್ದಾವೆ. ಹಿರಿಯರನ್ನು ವಿಚಾರಿಸಿ ಈ ನಿರ್ಧಾರ ತಗೊಂಡಿದ್ದೀರಾ, ನಿಮ್ಗೆ ಒಳ್ಳೇದಾಗಲಿ. ಇದ್ರ ಬಗ್ಗೆ ಬೇಜಾರೇನು ಬೇಡ. ಮಕ್ಕಳು ಇರೋರ್ದೊಂದು ಸಮಸ್ಯೆ, ಇಲ್ಲದೆ ಇರೋರ್ದೊಂದು ಸಮಸ್ಯೆ. ಅದೇ ಇರೋರ್ಗೆ ಅಯ್ಯೋ ನಾನೇನೇನೋ ಅಂದ್ಕೊಂಡೆ, ಇವತ್ತು ಹಿಂಗಾಗ್ಬಿಡ್ತಲ್ಲಪ್ಪ, ಇವತ್ತೇನಾಗ್ಬಿಟ್ಟಿದೆ, ಕಾಲೇಜಿಗೆ ಕಳಿಸ್ತಾರೆ, ಅವನು ಯಾವುದೋ ಹುಡುಗಿ ಪ್ರೀತಿ ಮಾಡಿ ಇವ್ರಿಗೆ ಕಣ್ಣು ತಪ್ಪಿಸಿ ಮನೇಲಿರೋ ದುಡ್ಡು ಹೊತ್ಕೊಂಡು ಹೋಗಿ ಆ ಹುಡುಗಿ ಖುಷಿ ಪಡಿಸ್ಲಿಕ್ಕೆ ಮನೆ ತೊಳೆದು ಬಿಡೋರಿದ್ದಾರೆ. ಅಯ್ಯೋ ಇಂಥ ಮಗ ಬೇಕಾ ಅಂತ ಇವ್ರು ಅಳ್ತಾರೆ. ಇನ್ನು ಮಗು ಇಲ್ದವ್ರದ್ದೊಂದು ಕತೆ, ಅಯ್ಯೋ ಬೇರೆ ಮಗ ಅಮ್ಮ ಗಾಡೀಲಿ ಹೋಗ್ತಾ ಇದ್ದಾರೆ, ಬೇರೆ ಮಗ ಅಮ್ಮ ಸಂತೋಷವಾಗಿದ್ದಾರೆ, ಅಯ್ಯೋ ನನಗೊಂದು ಮಗು ಇರಬಾರ್ದು. ಅವ್ರ ಮನೇಲಿ ಏನು ಸಮಸ್ಯೆ ಇದೆ ಅವ್ರಿಗೆ ಗೊತ್ತಿಲ್ಲ, ನನಗೊಂದು ಮಗ ಇರಬಾರ್ದಿತ್ತ ಅಂತ. ಸಹಜ, ತಾಯಿಯ ಬಯಕೆ ಅದು ಸಹಜ. ಹಾಗಾಗಿ ನೀವು ಈ ಹಂತಕ್ಕೆ ಬಂದು 35-40 ಈ ವಯಸ್ಸಿಗೆ ಬಂದಾದ ಮೇಲೆ ಇನ್ನೊಂದು ಮಗುವನ್ನು ಸಾಕಿ ನಿಮ್ಮ ಮಗು ಅಂತ ಭಾವಿಸಿ ಆಸ್ತಿ ಮನೆ ಹೊಲ ಬಿಟ್ಟು ಬಿಡವ. ಅದು ಯಾರು ತಗೊಂಡು ಹೋಗ್ಲಿಕ್ಕಾಗಲ್ಲ. ಯಾರ ಹಣೆಯಲ್ಲಿ ಬರ್ದಿದೆಯೋ ಅದು ಅವ್ರಿಗೆ ಹೋಗೋದು, ಅವರೇ ಅದನ್ನು ಅನುಭವಿಸೋದು. ಏನಕ್ಕೆ ಯೋಚನೆ ಮಾಡುವ, ಬೀರ್ ತುಂಬ ದುಡ್ಡಿದ್ರು ಕೂಡ ನಾವು ಅನುಭವಿಸೋವಷ್ಟು, ನಾವು ಪಡ್ಕೊಂಬಂದಿರುವಷ್ಟೇ ಅನುಭವಿಸೋಕೆ ಸಾಧ್ಯ. ಈಗ ದುಡ್ಡಿರೋ ಗಂಡನನ್ನ ಮದುವೆ ಆಗಬಹುದು, ಆದರೆ ಇವಳು ಪಾಲಿಗೆ ಅದನ್ನ ಅನುಭವಿಸೋ ಯೋಗನೇ ಇಲ್ಲ ಅಂದ್ರೆ ದುಡ್ಡಿರೋ ಗಂಡನ ಮದುವೆ ಆಗಿ ಏನ್ ಬಂತು ಅಲ್ವಾ? ಎಷ್ಟಿದ್ರು ನಮ್ಮ ಪಾಲಿಂದ ಎಷ್ಟಿದೆಯೋ ನಾವು ಅಷ್ಟೇ ತಿನ್ಬೋದು. ಇರಲಿ, ಈ ವಿಚಾರದಲ್ಲಿ ಮುಂದುವರಿರಿ, ನಿಮ್ಗೆ ಒಳ್ಳೇದಾಗುತ್ತೆ. ಇದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ. ಗಂಡ ನೀವು ಟ್ರೈ ಮಾಡಿವಿ, ಹಂಗೆ ಸಿಕ್ಬಿಡ್ತೈತೆ ಅಣ್ಣ. ಯಾವಾಗ ಮಾಡಿರೋ ಅವತ್ತು ಮಾಡಿವಿ, ಅವತ್ತು ಹಂಗೆ ಸಿಕ್ತು, ಇವಾಗಲೂ ಒಂದೇ ಸಲಿಗೆ ಸಿಕ್ತು. ಓ ಹಂಗಾರೆ ಮುಂದಿನ ಸತಿ ಸಿಕ್ಕದಂಗೆ ಮಾಡ್ತೀನಿ, ಡೋಂಟ್ ವರಿ. ಒಂದೇ ಸಲಿಗೆ ಸಿಕ್ಕೈತಿ, ಯಾವಾಗ ನೋಡ್ತಾ ಇರ್ತೀನಿ ನಾನು ಹಾಕೊಂಡು. ಹೆಣ್ಮಕ್ಳ ಕೇಳ್ತಿರ್ತೀನಿ. ಬೆಳಿಗ್ಗೆ ಹೊತ್ತು ಹೂವ ಬಿಡ್ಸೋವಾಗ ಎಲ್ಲ ಹೂವಿನ ವ್ಯಾಪಾರ ಮಾಡ್ತೀವಿ ನಾವು. ಓ ಹೌದಾ? ಹೂವ ಬಿಡ್ಸೋವಾಗ ಎಲ್ಲ ಇಕ್ಕೊಂಡ್ ಕೇಳ್ತಾ ಇರ್ತೀನಿ. ಏನು ಏನು ಹೂ? ಕನಕಾಂಬರ ಹೂವ, ಕಾಕಡೆ ಹೂವ ಎಲ್ಲ ಬೆಳಿತೀವಿ. ಓ ಹೌದಾ? ಓಕೆ. ನಿಮ್ಮ ಅಣ್ಣ ಇಲ್ವಾ? ಅಣ್ಣ ಗೊತ್ತಾರಲ್ಲ ಮಾತಾಡಕ್ಕೆ, ಕೇಳಕ್ ಬಿಡಿದ್ರಲ್ಲ, ಬೆಳಿಗ್ಗೆ ಹೊತ್ತು ಇಕ್ಕೊಂಡ್ ಕೇಳ್ತಾ ಇರ್ತೀನಿ. ಓಹೋ, ಓಕೆ 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 ಓಕೆ. ಹೂವ ಕಟ್ಟೋಕ್ ಬೇರೆಯವ್ರು ಬರ್ತಾರಾ? ಬಿಡಿ ಹಾಕ್ತಿವಿ ಕಟ್ಟಿ. ಅಲ್ಲ, ಆ ಹೂವ ಕಟ್ಲಿಕ್ಕೆ ಬೇರೆ ಆಳುಗಳನ್ನ ಕರ್ಕೊಳ್ತೀರಾ? ಇಲ್ಲ, ಕಟ್ಟಿ ಬಿಡಿನೇ ಮಂಡಿಗೆ ಹಾಕ್ಬರ್ತೀವಿ ಬಿಡಿಸಿ. ಓಕೆ. ಕಟ್ಟಲ್ಲ. ಹೆಣ್ಮಕ್ಳೆಲ್ಲ ಕೂತು ಹೂವ ಕಟ್ತಾ ಇರ್ತೀರಲ್ಲ, ಅವಾಗ ಈ ಹೆಣ್ಮಕ್ಳ ಕತೆಗಳನ್ನೆಲ್ಲ ಕೇಳಿ ಈಗ ಕೊಡ್ತೀನಿ. ಯಾರನ್ನ ಬಂದವ್ರಿಗೆ, ವಯಸ್ಸಾದವ್ರಿಗೆ ಒಬ್ಬೊಬ್ರು ಕೇಳ್ತಾರೆ. ಬಂದವ್ರಿಗೆಲ್ಲ ಇಕ್ ಕೊಡ್ತಿರ್ತೀನಿ. ಏನೋ ಕೇಳ್ತಿರ್ತೀನಿ, ನೀನ್ ಯಾವಾಗ್ಲೂ ನಿಂಗೆ ಎಲ್ಲಿ ಸಿಕ್ತಿದ್ದು ಅಂತಾರೆ ನನ್ನ. ಹಂಗೆ ಏನಂದ್ರೆ ಸಮಯ ಕಳಿಲಿಕ್ಕೆ ಯಾವುದಾದ್ರೂ ಒಂದು ಒಳ್ಳೆಯದನ್ನ ಕೇಳೋದು ಅಭ್ಯಾಸ, ಅದಕ್ಕೆ ಹುಚ್ಚರ ಆಗ್ಬಿಡ್ಬೇಕು. ಕೆಟ್ಟದಕ್ಕೆ ಹುಚ್ಚ. ಈಗ ಸಿಗರೇಟ್ಗೆ ದಾಸರಾಗೋದು, ಎಣ್ಣೆಗೆ ದಾಸರಾಗೋದಕ್ಕಿಂತ ಒಳ್ಳೆ ವಿಚಾರಕ್ಕೆ ದಾಸರಾಗೋ ಯೋಗ ಎಲ್ಲರಿಗೂ ಸಿಗಲ್ಲ. ಮನೆ ಕೇಳ್ಕೊಂತ ಇವಾಗ ಅವಣ್ಣ ಇನ್ನೊಂದ್ 2 ದಿನಕ್ಕೆ ಅಂತಂದ್ರೆ ನೀನು ಹೋಗ್ತೀಯ ಅಂತ ಕೇಳೋರು ನನ್ನ. ಮನೆ ಕೇಳ್ಕೊಂಬದೆಲ್ಲ ಹೇಳ್ತಿದ್ದೆ ಅದಕ್ಕೆ. ಆಯ್ತವ, ನಿನ್ನ ಬದುಕಿಗೂ ಒಳ್ಳೇದಾಗ್ಲಿ. ನಾನು 2 ವರ್ಷ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಸದ್ಯಕ್ಕೆ ಯಾವುದೇ ಆ ಮಟ್ಟಿನ ನಿರಾಸೆ ಬೇಡ. ಬಟ್ ಈ ದತ್ತುವಿನ ವಿಚಾರದಲ್ಲಿ ನೀವು ಮುಂದುವರಿದ್ರೆ ಖಂಡಿತ ನಿಮ್ಮ ಬದುಕು ಸಾರ್ಥಕವಾಗುತ್ತೆ. ಅದ್ರ ಬಗ್ಗೆ ಗೊಂದಲ ಬೇಡ. ನಿನಗೆ ಒಳ್ಳೇದಾಗ್ಲವ. ಈ ದತ್ತು ತಕೊಂತೀವಿ ಸರಿ, ನಮ್ಗೇನಾಗ ಮಟ್ಟ ಇದಣ್ಣ ತಗೊಳ್ಳಪ್ಪ. ನಾನು ಹೇಳಿದ್ದೀನಿ 2 ವರ್ಷ ಅಂತ ಪದೇ ಹೇಳ್ತಾ ಇದ್ದೀನಿ. ಬಟ್ ನಾನು ಹೇಳ್ತೀನಿ, ಈಗ ತಗೊಳ್ತಾ ಇದ್ದೀರಾ, ಅದಾದ ಮೇಲೆ ಆ ವಿಚಾರವಾಗಿ ತೀರಾ ನಿರೀಕ್ಷೆನೂ ಬೇಡ, ತೀರಾ ನಿರಾಸೆನೂ ಬೇಡ. ಅಲ್ಲ, ಆಗ ಮಟ್ಟ ಇದ್ರೆ 2 ದಿವಸ ನೋಡ್ತೀವಣ್ಣ. ಅದಕ್ಕೆ ಏನೋ ನೋಡೋದೆಲ್ಲ ಬೇಡ. ನಾನು ಯಾವುದೋ ಕಾರಣಕ್ಕೆ ತಗೋಂತಲೂ ಹೇಳ್ತಾ ಇದ್ದೀನಿ, ಮತ್ತೆ ಅದರ ಸೂಚನೆನೂ ನನಗೆ ಅನ್ನಿಸ್ತಾ ಇದೆ. ಬಟ್ ಸದ್ಯಕ್ಕೆ ನಾನು ಹೇಳೋದು, ತಗೊಳ್ಳೋ ಕಡೆ ನಿಮ್ಮ ಗಮನ ಹೋಗಬೇಕು. ಹೌದಾ? ಅದು ತಗೊಂಡ ಮೇಲೂ ಆದ್ರೆ ಏನು ತೊಂದರೆ ಇಲ್ವಲ್ಲಪ್ಪ? ತೊಂದರೆ ಏನಿಲ್ಲ ಅಲ್ಲ, ಆಗ ಮಟ್ಟ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಿರಾಸೆ ಬೇಡ. ನಾನು ಅದರಲ್ಲಿ ಮಾತ್ರ ಹೇಳ್ಬೋದು. ಬಟ್ ನಾನು ಈ ವಿಚಾರದಲ್ಲಿ ತೀರಾ ಮುಂದುವರಿಸ್ಲಿಕ್ಕೆ ಆಗಲ್ಲ. ಇದೆ ಅಂತಾರೆ, ಮನೆ ದೇವ್ರು ಕೂಡ ಹೋಗ್ಕೊಟ್ಟಿತ್ತು. ನನಗೆ ಹೇಳ್ತೀನಪ್ಪ, ಇದೇ ಅದ್ರ ಬಗ್ಗೆ. ಮತ್ತು ನಾನು ಹೇಳ್ತಾ ನಾನು ಆಗಲೇ ಸ್ಪಷ್ಟವಾಗಿ ಹೇಳಿದೆ, ತಗೊಂಡು ನಾನು ಅದ್ರ ಬಗ್ಗೆ ತೀರಾ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ
ತಗೊಳ್ಳೋ ಆಲೋಚನೆ ಭ್ರಷ್ಟವಾಗುತ್ತೆ. ಇಲ್ಲ ಅಲ್ಲ ತಕಣದು ಐತೆ ಅದೇ ಆಗುತ್ತಾ ನೀನ್ ಅಂತ ತಗೊಳಪ್ಪ ಹೇಳ್ತೀನಿ, ನೀನ್ ಕೇಳ್ದೆ. ತಗೊಂಡ ಮೇಲೆ ನಿನ್ನ ಬದುಕಿಗೆ ಶುಭ ಸುದ್ದಿ ಬರುತ್ತೆ, ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಅಲ್ಲ ಎಲ್ಲ ಆಗ್ತೈತೆ ಸ್ವಲ್ಪ ನಾಟಿ ಔಷಧ ತಗೊಳ್ರಿ ಅಂತಾರೆ, ಕೆಲವ್ರು ಹಾಸ್ಪಿಟ್ಲಿಗೆ ಹೋಗ್ರಿ ಅಂತಾರೆ. ಇದು ಏನ್ ಮಾಡ್ಬೇಕಣ್ಣ ಏನನ್ನ? ಡಾಕ್ಟ್ರು ಏನ್ ಹೇಳ್ತಾರೆ? ನಿಮ್ಗೆ ಕರೆಕ್ಟ್ ಆಗಿ ಐತೆ ಅಂದ್ರೆ ಆಗ್ತೈತೆ ಅಂತ ಹೇಳ್ತಾರೆ. ಏನಪ್ಪ ಕರೆಕ್ಟ್ ಆಗಿ ನಿಮ್ಗೆ ಮುಟ್ ನಿಲ್ಲುತ್ತಾ ಅಂತ ಕೇಳ್ತಾರೆ. ಕರೆಕ್ಟಾಗಿ ಅದೇ ಆಚೆ ಆಗೋದು ಮುಟ್ಟು ನಿಲ್ಲುತ್ತಾ ಅಂತ ಓಕೆ 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 ಅದನ್ನ ಕೇಳ್ತಾರೆ. ಕರೆಕ್ಟ್ ಆಗಿ ಐತೆ ಅಂತ ಹೇಳಿದ್ಕೆ ಮೆಡಿಸಿನ್ ತಗೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾಟಿ ಔಷಧ ಮೇಲೆ ಅಲ್ಲ ಡಾಕ್ಟ್ರು ಬೆಳಗ್ಗೆ ಮಾಡಾದ್ಮೇಲೆ. ಓಕೆ. ಬಟ್ ನಾಟಿ ಔಷಧಿ ಬಗ್ಗೆ ಪ್ರಯತ್ನ ಮಾಡಿದ್ದಿದೆಯಾ? ಮಾಡಿದ್ವಿ ಅಲ್ಲೇ. ಅಂದ್ರೆ ಇಂಗ್ಲಿಷ್ ಮೆಡಿಷನ್ ನಾಟಿ ಔಷಧಿ ಎರಡು ಪ್ರಯತ್ನ ಆಗಿದೆ. ಆಗಿದೆ. ಡಾಕ್ಟ್ರದು ಆಗಿತ್ತು ಅವಾಗ್ಲೇ ಒಂದು 6 ತಿಂಗಳಿಗೆ ಇದಾಗಿತ್ತು. ಮಗು ಆಗೋದು 6 ತಿಂಗಳಿಗೆ ಮಾತ್ರೆ ಕೊಟ್ಟಿವಿ, ಟ್ಯಾಬ್ಲೆಟ್ ಕೊಡೋರು. 6 ತಿಂಗಳು ಆಗಿ ನಿಂತು ನೀವು ಇದಾಗ್ಬಿಡೋದು. ಚೆನ್ನಾಗಿರ್ತೀವಿ. ನಾನು ಇದ್ರ ಬಗ್ಗೆ ಇಷ್ಟು ಮಾತ್ರ ಹೇಳಬಲ್ಲೆ, ನನ್ನ ಶಕ್ತಿಯಿಂದ ಯಾವ ಪ್ರಯತ್ನ ಅಂದ್ರೆ ಔಷಧಿ ವಿಚಾರವಾಗಿ ಅನ್ನೋದಕ್ಕಿಂತ ಭಗವಂತನ ನಂಬಪ್ಪ, ಒಳ್ಳೇದಾಗುತ್ತೆ. ಹಾಗೆ ಇನ್ನೊಂದು ಸಾರಿ ನಾಟಿ ಔಷಧಿ ಪ್ರಯತ್ನವನ್ನಂತೂ ನೀವು ಮಾಡಬಹುದು. ನಾಟಿ ಔಷಧ ಮಾಡೋದು. ಬಟ್ ಆಯ್ತು, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ದತ್ತು ವಿಚಾರವನ್ನ ನಾನು ಮತ್ತೆ ಪ್ರಸ್ತಾಪಿಸ್ತೀನಿ. ಏನೋ ಬಚ್ಲು ಮಂದಿ ನೀರು ನಿಂತಂಗೆ ನಿಂತಿದೆ. ಎಲ್ಲ ಖಾಲಿ ಆಗ್ಬೇಕು, ಒಳ್ಳೇದಾಗುತ್ತೆ. ಶುಭವಾಗ್ಲಿ. ಸದ್ಯಕ್ಕೆ ನಾನು ಅಂಥದ್ದೊಂದು ಮಗು ನಮ್ಗಾದ್ರೂ ಆಗದೆ ಹೋದ್ರು ನಾನು ಒಂದು ಮಗುವಿಗೆ ಬದುಕನ್ನ ನೀಡ್ತೀನಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳಪ್ಪ. ಹೌದಾ? ಆಯ್ತಣ್ಣ, ಅರ್ಥ ಆಯ್ತಲ್ಲಪ್ಪ? ಆಯ್ತು, ಅರ್ಥ ಆಯ್ತು. ಯಥಾವತ್ ನಿಮ್ಮ ಕೆಲಸ, ನಿಮ್ಮ ನಡುವಿನ ಹೊಂದಾಣಿಕೆ, ಸೌಹಾರ್ದವಾದ ಪರಸ್ಪರ ಪ್ರೀತಿಯಿಂದ ಗಂಡ ಹೆಂಡತಿ ನೀವು ಚೆನ್ನಾಗಿರಿ. ಎಲ್ಲ ಮನಸ್ಸು ಮನೆ ಶುಭಕರವಾಗಿ ಇದ್ರೆ ಎಲ್ಲವೂ ಕಾಲ ಕಾಲಕ್ಕಾಗುತ್ತೆ. ಯೋಚನೆ ಮಾಡಬೇಡಿ. ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಿಕೊಳ್ಬೇಡಿ. ಯಾರ ಪಾಲಿಗೆ ಎಷ್ಟಿದೆಯೋ ಅಷ್ಟು ಸಿಕ್ಕೇ ಸಿಗುತ್ತೆ, ಯಾರು ತಪ್ಪಿಸೋಕ್ಕಾಗಲ್ಲ. ಸಂಕಲ್ಪ ಮಾಡಿ, ನಿಮ್ಗೆ ಒಳ್ಳೇದಾಗ್ಲಿ. ಆಯ್ತಣ್ಣ. ಈಶ್ವರ ಪಾಪ. ಒಂದು ತಾಯಿಯಾಗುವ ಬಯಕೆ ಒಂದು ಹೆಣ್ಣಿಗೆ ಅದೊಂದು ಉತ್ಕಟವಾದ ಪರಿಶುದ್ಧವಾದ ಭಾವನೆ. ಇವನ್ ನೋಡಿ, ನಾನು ಯಾವ ಮಟ್ಟಿಗೆ ಈ ತಾಯಿತನ ಬಂದಾಗ ಹೆಣ್ಮಕ್ಳು ಬದಲಾಗುತ್ತಾರೆ ಅಂದರೆ, ಈ ದಂಪತಿಗೆ ಹೇಳ್ತಾ ಇಲ್ಲ, ತೀರಾ ಮದುವೆಗೆ ಮುಂಚೆ ಕ್ಯಾರೆಕ್ಟರ್ಲೆಸ್ ಆಗಿ ಬದುಕಿದ ಒಂದು ಹೆಣ್ಮಗಳು ಕೂಡ ತಾಯ್ತನ ಬಂದ ಮೇಲೆ ಅಥವಾ ತಾಯಿ ಪದವಿ ಸಿಕ್ಕ ಮೇಲೆ ಬದಲಾಗಿ ಗೌರವಾನ್ವಿತವಾಗಿ ಬದುಕಿದ್ದನ್ನು ನಾನು ನೋಡಿದ್ದೀನಿ. ಹಾಗಾಗಿ ತಾಯ್ತನ ಅನ್ನೋದು ಲೋಕದ ದೃಷ್ಟಿಯಿಂದ ಮತ್ತು ಈ ಹೆಣ್ಣು ಮಗಳ ಬದುಕಿನ ದೃಷ್ಟಿಯಿಂದ ಅದೊಂದು ಆಕೆಗೆ ಅಲಂಕಾರ, ಅದೊಂದು ಪದವಿ, ಅದೊಂದು ಶ್ರೇಷ್ಠವಾದ ಸ್ಥಾನಮಾನ. ಸುಮ್ಮನೆ ಬದುಕಿನ ಪೂರ್ತಿ ನಾನು ದುಡ್ದೆ ನಾನು ತಿಂದೆ. ಆದರೆ ಮಗು ಆದಮೇಲೆ ಆ ಮಗುವಿಗೋಸ್ಕರ ದುಡ್ದೆ, ಆ ಮಗುವಿಗೋಸ್ಕರ ಸಾಕದೆ, ಅಂದರೆ ತನ್ನ ಬದುಕನ್ನು ಒಂದು ಮಗು ಅನ್ನೋ ನೆಪ ಇಟ್ಕೊಂಡು ಆ ಮಗುವಿಗೋಸ್ಕರ ಪರೋಪಕಾರ, ಅದು ಕೂಡ ಮೇಲ್ನೋಟಕ್ಕೆ ಕರ್ತವ್ಯ ಅನಿಸಿದ್ರು, ನಾನು ದುಡ್ದು ನಾನು ತಿನ್ನೋದ್ರ ಬದಲು ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ಮಗುವನ್ನು ಸಾಕ್ತೀನಿ ಅಂದಾಗ ಅದು ಪರೋಪಕಾರನೇ ಅಲ್ವಾ? ಮೇಲ್ನೋಟಕ್ಕೆ ಅದು ಕರ್ತವ್ಯ. ಅಯ್ಯೋ ತಾಯಿಯಾಗಿ ನೀನು ಕರ್ತವ್ಯ ಅದು ಮಾಡಿದ್ರಿ, ಮೇಲ್ನೋಟಕ್ಕೆ ಕರ್ತವ್ಯ ಅನಿಸಿದ್ರು ಇವತ್ತು ಎಷ್ಟು ಜನ ಮಕ್ಕಳನ್ನು ಎತ್ತುಬಿಟ್ಟು ಬೇಲಿಗೆ ಎಸ್ತು ಹೋದವರಿದ್ದಾರೆ. ಮತ್ತು ಕರ್ತವ್ಯ ಯಾಕೆ ಮಾಡಲಿಲ್ಲ? ನನ್ನ ಪ್ರಕಾರ ಕರ್ತವ್ಯ ಒಂದು ಕಡೆ, ಇನ್ನೊಂದು ಒಂದು ತಾಯಿ ಆ ಮಗುವಿಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡ್ತಾಳಲ್ಲ, ಅದು ಅವಳ ಶ್ರೇಷ್ಠವಾದ ಗುಣ, ಅದು ಅವಳ ದೊಡ್ಡತನ. ಹಾಗಾಗಿ ಬರೀ ನಾನು ದುಡ್ದೆ ನಾನು ತಿಂದೆ ಇಷ್ಟೇ ಆಗ್ತಿದೆ ಸರ್. ಒಂದು ಮಗು ಆದರೆ ನಾನು ಇನ್ನೂ ಲವಲವಿಕೆಯಿಂದ ಇನ್ನೂ ಉತ್ಸಾಹದಿಂದ ಬದುಕಲಿಕ್ಕೆ ಒಂದು ಕಾರಣ ಸಿಗುತ್ತೆ, ಮಗು ಆಗುತ್ತಾ ಇಲ್ಲ.
ಹಾಗಾಗಿ ತಾಯ್ತನ ಇಲ್ಲದೆ ಅದನ್ನು ಲೋಕ ಬಂಜೆತನ ಅದು ಇದು ಅಂತ ಆಡ್ಕೊಳ್ಳೋದು. ಇಲ್ಲ, ನಾನು ಹೇಳ್ತೀನಿ, ಮಗು ನಿಮಗಾಗಿಲ್ಲ ಅಂದ ಮಾತ್ರಕ್ಕೆ ಅದು ನಿಮ್ಮ ಪ್ರಾಬ್ಲಮ್ ಅಥವಾ ನಿಮ್ಮ ತಪ್ಪು ಅಂತ ಇಲ್ಲ. ಬಟ್ ತಾಯ್ತನದ ಅಯ್ಯೋ ಒಂದು ಮಗು ಇರೋದು, ಅದೆಲ್ಲ ನಂಗೆ ಬೇಡಪ್ಪ ಅಂತ ಇದೆಲ್ಲ ನನಗೆ ರಿಸ್ಕ್ ತಗೊಳಕ್ಕೆ ತಯಾರಿಲ್ಲ ಅನ್ನೋ ಆಕೆ ಹೆಣ್ಣೇ ಅಲ್ಲ. ಅದು ಆಕೆ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು, ಆದರೆ ಒಂದು ಸಮಾಜದ ಕಟ್ಟುಪಾಡು ಅಂತ ಇದೀಗ ಎಲ್ಲ ಹೆಣ್ಣು ಮಕ್ಕಳು ನಾವು ಫ್ಯಾಷನ್, ನಾವು ಮಾಡ್ರನ್, ನಾವೇ ಮದುವೆನೂ ಆಗಲ್ಲ ಮಕ್ಕಳೂ ಇರಲ್ಲ ಅಂದ್ಬಿಟ್ಟು ಲೋಕದ ಕಥೆ ಏನಾಗಬೇಕು? ನೀವು ಟೆಸ್ಟ್ ಟ್ಯೂಬ್ ಬೇಬಿಗಳನ್ನು ಅಥವಾ ವಿಜ್ಞಾನವನ್ನು ಬಳಸಿ ನೀವು ಮನುಷ್ಯನ ದೇಹ ರಚಿಸಬಹುದು, ಭಾವನಾ ತರಂಗಗಳನ್ನು ಹೇಗೆ ಸೃಷ್ಟಿ ಮಾಡ್ತೀರಿ? ಹಾಗಾಗಿ ತಾಯ್ತನದ ಬಯಕೆ ಇರೋ ಇವರ ಆಸೆ ಈಡೇರಲಿ. ಕೃಷ್ಣ ಒಳ್ಳೇದು ಮಾಡಪ್ಪ.